ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಖಂಡಿಸಿ ಪಂಚಮಸಾಲಿ ಸಮಾಜದ ಆಕ್ರೋಶ. ಯತ್ನಾಳ್ ಬೆಂಬಲಿನ ನಿಂತ ಪಂಚಮಸಾಲಿ ಸಮಾಜದ ಮುಖಂಡರು. ವಿಜಯಪುರ ಪಟ್ಟಣದ ಗಾಂಧಿ ಚೌಕ್ ವೃತ್ತದಲ್ಲಿ ಸಮಾವೇಶಗೊಂಡ ಪಂಚಮಸಾಲಿಗರ ಆಕ್ರೋಶ. ಬಿಜೆಪಿ ವರಿಷ್ಠ ಮತ್ತು ಬಿಎಸ್ವೈ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ಆಕ್ರೋಶ. ಭಾವಚಿತ್ರಕ್ಕೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ ಪಂಚಮಸಾಲಿ ಸಮಾಜ. ಯತ್ನಾಳ್ ಉಚ್ಚಾಟನೆ ಮರುಪರಿಶೀಲನೆವಂತೆ ಆಗ್ರಹ. ಕುಟುಂಬ ರಾಜಕಾರಣ ವಿರುದ್ಧ ಧ್ವನಿ ಎತ್ತಿದ ಯತ್ನಾಳ್ ಮೇಲಿನ ಶಿಸ್ತಿನ ಕ್ರಮ ಹಿಂಪಡೆಯುವಂತೆ ಆಗ್ರಹ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ನಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ಜನ ಬಂದಿದ್ದಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಇರ್ತಕ್ಕಂಥ ಪ್ರೀತಿಯನ್ನು ತೋರಿಸ್ಕೊಡ್ತೇನೆ. ಬಂಧುಗಳೇ, ನಾನು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ? ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ಏನಾದರೂ ಅಧಿಕಾರಕ್ಕೆ ಕೇಳಿದ್ರ, ಪಕ್ಷದ ಚಟುವಟಿಕೆ ಮಾಡಿದ್ರ, ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಕೆಲವು ನಿಬಂಧನೆಗಳ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವುದೇ ಅವತ್ತು ದಿನ ಪಕ್ಷದ ಬಗ್ಗೆ ಮಾತಾಡಲ್ಲ. ಬಂಧುಗಳೇ, ನೀವೆಲ್ಲ ಕುಟುಂಬಶಾಹಿ ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ. ಹಲೋ, ಭಾರತೀಯ ಜನತಾ ಪಕ್ಷ ಮತ್ತು ಬಸನಗೌಡ ಪತ್ನಿ ಯತ್ನಾಳ್ ಅವರ ಅಭಿಮಾನಿ ಮನೆ ಬಳಗದಿಂದ ಇರ್ಬೇಕಂತ ಹೇಳ್ತೀರಿ. ಬಸನಗೌಡರು ಅವರ ಅದೇ ಉದ್ದೇಶ, ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು. ನಮ್ಮ ಪಕ್ಷದಲ್ಲಿ ಕುಟುಂಬಶಾಹಿ ರಾಜಕಾರಣ ಆಗಬೇಕು. ನಿಮಗೆ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವ್ರನ್ನು ಬಿಟ್ಟಿದ್ದೀರಾ. ನಾನು ಈ ಸಮಯದಲ್ಲಿ ಹೇಳಬಾರ ಹೆಸರು ಹೇಳ್ತೀನಿ. ಶೇಖರ್ ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಶಾಮೀಲಾಗಿದ್ದಾರೆ, ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ. ಅವರ ವಿರುದ್ಧ ಏನು ಮಾಡಿದ್ರೆ ನೀವು ಹೈಕಮಾಂಡ್ ಕೇಳ್ತೀನಿ ನಾನು. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ, ಇಡೀ ಕರ್ನಾಟಕದಲ್ಲಿ ಹಿಂದುತ್ವದ ನಾಯಕ ಅಂತ ನಾವು ಹೇಳ್ತಾ ಇದ್ದೇವೆ. ಬಂಧುಗಳೇ, ಅಂತ ನಾಯಕರಿಗೆ ಇವತ್ತು ನೀವು ಕೊಟ್ಟಂತ ಶಿಕ್ಷೆ ಏನು? ನೀವು ಕೊಟ್ಟದಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೀವಿ. ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರೆ अब चालू है, अब ट्रेलर चालू हो गया, अभी पिक्चर बाकी है. ಇವತ್ತಿನಿಂದ ನಮ್ಮ ಆಟ ಶುರು. ಇನ್ನು ಮೇಲೆ ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ. ಲಿಂಗಾಯತ ಪಂಚಮಸಾಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿದಂತ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅವರು ಬರೀ ಪಂಚಮಸಾಲಿ ಬಗ್ಗೆ ಕೇಳಿಲ್ಲ. ಮೀಸಲಾತಿ ಲಿಂಗಾಯತ ಒಳಪಂಗಡಗಳು, ಸಣ್ಣ ಸಣ್ಣ ಉಪ್ಪಾರ ಇರಬಹುದು, ಆದಿವಾಸಿ ಇರಬಹುದು, ಕುಡವಕ್ಕಲಿಗಿರಬಹುದು, ಹೂಗಾರ್, ಮಾಲ್ಗಾರ್, ಹಡಪ್ಪಾದ ಇನ್ನಿತರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡ್ಬೇಕಂತ ಕೇಳಿದ್ರು. ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ರಿ. ನಿಮಗೆ ಯಾವ ನೈತಿಕತೆ ಇದೆ? ಕೆಲವೊಬ್ಬರು ಪಕ್ಷ ವಿರೋಧ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ. 4 ವರ್ಷ ಅವರು ಬಿಜೆಪಿ ಅಂತ ಹೇಳ್ತಾರೆ. ಮುಂದೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋದ್ಗಾರ ಮಾಡ್ತಾರೆ, ಸ್ವೀಟ್ ಅಂತಾರೆ. ಅಂತವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ. ಬಂಧುಗಳೇ, ನೀವೇನು ಮಾಡ್ತೀರಿ? ಭಾರತೀಯ ಜನತಾ ಪಕ್ಷದ ಮುಖಂಡರು ನಾನು ಕೇಳ ಬಯಸ್ತೇನೆ. ಬಸನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನ ಉಚ್ಚಾಟನೆ ಮಾಡಿದ ಲೆಟರ್ ನೀವು ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾಳೆ ಹೊತ್ತೊಂಡ್ರೆ ಎಲೆಕ್ಷನ್ ಐತಿ, ಗಡ್ಪಿ ಡಿಪಿ, ಅವಾಗ ನಾವು ತೋರಿಸ್ತೀವಿ ಬಸನಗೌಡ ಪಾಟೀಲರ ಅಭಿಮಾನಿಗಳು. ಆ
ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವಿನಿಂದ ಹೇಳ್ತೀನಿ. ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು. ಈಗಾಗಲೇ ತೆಗೆದುಕೊಂಡಿದ್ದೀರಾ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನಡೀತಾ ಇದೆ. ಕರಾವಳಿ ಭಾಗದಲ್ಲಿ ಕೂಡ ಇವತ್ತು ಹೋರಾಟ ಮಾಡಿದ್ದಾರೆ. ಬಸವನಗೌಡರು ಬಂದಿದ್ದಿಲ್ಲ ಅಂದ್ರ ನಮ್ಮ ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷ ಗೆಲ್ತಿರ್ಲಿಲ್ಲ ಅಂತ ಇವತ್ತು ಆಗಿರ್ತಕ್ಕಂಥ ಜಿಲ್ಲಾ ಮುಖಂಡರು ಹೇಳ್ತಾ ಇದ್ದಾರೆ. ಪಕ್ಷದ ವಿರುದ್ಧ ಮಾತಾಡಿಲ್ಲ, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡಿದ್ದಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ದಾರೆ ಮತ್ತು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ. ಇದೇ ವಿಜಯಪುರದಲ್ಲಿ ನಾವು ನೀವೆಲ್ಲರೂ ಆತ್ಮಮುಟ್ಟಿ ನೋಡಿಕೊಳ್ಬೇಕು. ಮೊದಲು ಹೆಂಗಿತ್ತು, ಈಗ ಹೆಂಗಾಗಿದೆ ನಮ್ಮ ವಿಜಯಪುರ. ಆದ ಕಾರಣ ನಾನು ಹೈಕಮಾಂಡ್ ಅಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಮರುಪರಿಶೀಲನೆ ಮಾಡಿ. ಇವತ್ತು ಶ್ರೀರಾಮುಲು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ, ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ, ಸಿದ್ದೇಶ್ ಅವರು ನಾಳೆ ಬೆಂಗಳೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಾನು ಮೊದಲು ಇವತ್ತೇನು ಬಸವನಗೌಡರ ಒಂಟಿ ಸಲಗಲ್ಲ, ಬಸವನಗೌಡರ ಹಿಂದೆ ಇಡೀ ಹಿಂದುತ್ವ ಇದೆ, ಅವರ ಹಿಂದೆ ಇಡೀ ಕರ್ನಾಟಕ, ಅವರಿಗೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿಸಿ ಇವತ್ತು ನಾವೆಲ್ಲರೂ ಮೊದಲು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು. ಕಳೆದ 24 ಗಂಟೆಯಲ್ಲಿ ಇವತ್ತು 26 ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಈ 26 ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರಲ್ಲ, ಇನ್ನು ಮುಂದೆ ಹೀಗೆ ಹೋದ್ರೆ 1 ವಾರದಲ್ಲಿ ನಾವು ಬೆರಳಿಕೆ ಎಷ್ಟು ಮೆಂಬರ್ಶಿಪ್ ಅಷ್ಟೇ ಉಳಿತಾರೆ, ಊರುಗಳು ಎಲ್ಲರೂ ರಾಜೀನಾಮೆ ಕೊಡ್ತಾರ. ಈಗ ಬಸವನಗೌಡ ಪಾಟೀಲ್ ಯತ್ನಾಳರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ, ಹಿಂದೂ ಸಮಾಜ ಅವರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತನಾಡಲು ಅವಕಾಶ